ನೀವೇನಾದ್ರೂ ರೆವಿನ್ಯೂ ಸೈಟ್ಸ್ ತಗೋತಾ ಇದ್ದು ಅದನ್ನ ಆ ಸೈಟ್ ನ GPA ಆಗಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ಕೊಂಡಿರೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳು ಅಂದ್ರೆ ಪ್ರಾಪರ್ ಅಪ್ರೂವಲ್ಸ್ ಇಲ್ದೇನೆ ಡಿಸಿ ಕನ್ವರ್ಷನ್ ಆಗಿರೋ ಲೇಔಟ್ ಗಳಲ್ಲಿ ಕಡಿಮೆ ಬೆಲೆಗೆ ಏನಾದ್ರು ಸೈಟ್ ತಗೋತಾ ಇದ್ದೇನೆ ಅನ್ಕೊಂಡಿರೋರು ಈ ವಿಡಿಯೋನ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಕಡಿಮೆ ಬೆಲೆಗೆ ಸೈಟ್ ಸಿಗುತ್ತೆ, ಆದ್ರೆ ಈ ಸೈಟ್ಗಳು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಆಗೋದಿಲ್ಲ. ಅಂದ್ರೆ ಸೇಲ್ ಡೀಡ್ ಆಗಿಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಯಾಕಂದ್ರೆ ಒಂದು ಸೇಲ್ ಡೀಡ್, ಒಂದು ಸೈಟ್ ನ ಮಾರಾಟ ಮಾಡಬೇಕು ಅಂದ್ರೆ ಆ ಸೈಟ್ಗೆ ಈ ಖಾತಾ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ. ನೋಡಿ, ಈ ಖಾತಾ ಈಗ ಒದಗಿಸ್ತಾ ಇಲ್ಲ. ಅಂದ್ರೆ DC ಕನ್ವರ್ಷನ್ ಸೈಟ್ಸ್ ಗಳಿಗೆ ಅಥವಾ ಬಿ ಖಾತಾ ಸೈಟ್ಸ್ ಗಳಿಗೆ ಈ ಖಾತಾ ಈಗ ಕರ್ನಾಟಕ ರಾಜ್ಯದಿಂದ ಸ್ಟಾಪ್ ಮಾಡಿರ್ತಾರೆ. ಈ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನ ನೋಂದಣಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ದಿನ ಅದು ನಿಮ್ಗೆ ಹಕ್ಕು ಬಂತು, ನಾಳೆ ನಿಮ್ಗೆಲ್ಲ ಸೌಲಭ್ಯ ಕೊಡ್ಲೇಬೇಕು. ಅದಕ್ಕಾಗಿ ಈ ಲೇಔಟ್ ಡೆವಲಪರ್ಸ್ ಗಳು ಏನ್ ಮಾಡ್ತಿರ್ತಾರೆ, GPA ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಮುಂದೆ ಖಾತೆಗಳು ಬಂದಾದ್ಮೇಲೆ ನಿಮಗೆ ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಹೇಳ್ಕೊಟ್ಟು ಸುಮಾರು ಕಡೆ ಈ ತರದ ದಂಧೆಗಳು ನಡೀತಾ ಇದೆ. ಇದರಿಂದ ದೂರ ಇರಿ. ನೀವು ಕಷ್ಟಪಟ್ಟು ದುಡಿರ್ತಕ್ಕಂಥ ದುಡ್ಡಲ್ಲಿ ಸೈಟ್ ಏನಾದ್ರೂ ತಗೋಬೇಕು ಅನ್ಕೊಂಡಿರೋರು ಖಾತಾ ಸೈಟ್ಸ್ ಗಳನ್ನ ಮಾತ್ರ ತಗೊಳ್ಳಿ. ಹಾಗಾದ್ರೆ ಈ GPA ಮತ್ತು ಸೇಲ್ ಡೀಡ್ ಗೆ ಇರುವಂತ ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ, GPA ಜನರಲ್ ಪವರ್ ಆಫ್ ಅಟಾರ್ನಿ. ನೋಡಿ, ಈ ಜನರಲ್ ಪವರ್ ಆಫ್ ಅಟಾರ್ನಿ ಅಥವಾ GPA ಏನಿದೆಲ್ಲ ಒಂದು ಆಥರೈಸೇಷನ್ ಡಾಕ್ಯುಮೆಂಟ್. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ, ನಾನೇ ಅಂತ ತಗೊಳ್ಳಿ, ನಾನೆಲ್ಲೋ US ಎಲ್ಲೋ ಇನ್ನೊಂದು ಬೇರೆ ಕಡೆನೋ ಅಥವಾ ನನಗೆ ಹುಷಾರಿಲ್ಲದೆ ಏನೋ ಓಡಾಡಕ್ ಆಗ್ದಿರುವಂತ ಟೈಮಲ್ಲಿ ನಾನೇನ್ ಮಾಡಿರ್ತೀನಿ, ಒಬ್ಬ ವ್ಯಕ್ತಿ ನಾಗರಾಜ್ ಅಂತ ತಗೊಳ್ಳಿ, ನಾಗರಾಜ್ ಅನ್ನೋ ವ್ಯಕ್ತಿಗೆ ನಾನು GPA ಮಾಡಿರ್ತೀನಿ, ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತೀನಿ. ಆ ವ್ಯಕ್ತಿ ಬಂದ್ಬಿಟ್ಟು ನನ್ನ ಪರವಾಗಿ ಯಾವುದೇ ಡಾಕ್ಯುಮೆಂಟ್ಸ್ ಗಳಿಗೆ ಸೈನ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅದಕ್ಕೆ ನಾನು ಆಥರೈಸೇಷನ್ ಕೊಟ್ಟಿರ್ತೀನಿ. ಬಟ್ ಕಂಪ್ಲೀಟ್ ಆ ಪ್ರಾಪರ್ಟಿಯ ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ನಾನು ಮಾಡಿರೋದಿಲ್ಲ. ಆ ಕಂಪ್ಲೀಟ್ ಓನರ್ಶಿಪ್ ಬಂದ್ಬಿಟ್ಟು ನನ್ನ ಕಡೆನೇ ಇರುತ್ತೆ. ಹಾಗಾಗಿ ನೀವೇನಾದ್ರೂ ಪ್ರಾಪರ್ಟಿ ತಗೋತಿದೀರ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಸೇಲ್ ಡೀಡ್ ಮಾಡ್ಕೊಡ್ತಾರೆ ಅಂದ್ರೆ ಮಾತ್ರ ತಗೊಳ್ಳಿ. ನೀವು ಯಾವುದೇ ಬಿ ಖಾತಾ ಪ್ರಾಪರ್ಟಿಗಳು ಕೂಡ ಇವತ್ತಿಗೆ ಸೇಲ್ ಡೀಡ್ ಆಗುತ್ತೆ. ಒಂದು ಕಂಡೀಷನ್, ಆ ಬಿ ಖಾತಾ ಪ್ರಾಪರ್ಟಿಗೆ ಅಥವಾ DC ಕನ್ವರ್ಷನ್ ಪ್ರಾಪರ್ಟಿಗೆ ಈ ಖಾತಾ ಇರಬೇಕು. ಈ ಖಾತಾ ಇದ್ದಲ್ಲಿ ಮಾತ್ರ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಅದನ್ನ ಇನ್ನೊಬ್ಬ ವ್ಯಕ್ತಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಮಾಡ್ಕೊಡ್ತಾರೆ. ಅದು ಯಾವುದು, ಅದನ್ನ ನಾವು ಸೇಲ್ ಡೀಡ್ ಅಂತ ಕರಿತೀವಿ. GPA ಮಾಡಿಸ್ಕೊಂಡಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗಿರೋದಿಲ್ಲ. ಆ ಓನರ್ಶಿಪ್ ಬಂದ್ಬಿಟ್ಟು ಮೂಲತಃ ಯಾರು ಓನರ್ ಇರುತ್ತಲ್ಲ ಅವ್ರ ಹೆಸರಲ್ಲೇ ಆ ಪ್ರಾಪರ್ಟಿ ಇರುತ್ತೆ. ನಿಮಗೆ ಏನು ಇದು ಆಥರೈಸೇಷನ್ ಡಾಕ್ಯುಮೆಂಟ್ ನ ಕೊಟ್ಟಿರ್ತಾರೆ. ಸೈಟ್ ನ ಈಗೇನೋ ಆಗ್ತಾ ಇಲ್ಲ, ಈ ಖಾತೆಗಳು ಬರ್ತಾ ಇಲ್ಲ, ಖಾತೆಗಳು ಮುಂದೆ ಬರುತ್ತೆ ಅಂತ GPA ಮಾಡ್ಕೊಡ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ನಂಬೇಕಾ ಬಿಡ್ಬೇಕಾ ಅನ್ನೋದು ಇದು ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮನ್ನೇನಾದ್ರು ಕೇಳೋದಾದ್ರೆ GPA ಅನ್ನೋದೊಂದು ಆಥರೈಸೇಷನ್ ಡಾಕ್ಯುಮೆಂಟ್ ಮಾತ್ರ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗಿರೋದಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಪ್ರಸ್ತುತ ಮುಖ್ಯಮಂತ್ರಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಒಂದು ಆದೇಶನ ಹೊರಡಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಬಿ ಖಾತಾ ಸೈಟ್ಸ್ ಗಳನ್ನ ಖಾತಾ ಸೈಟ್ಸ್ ಗಳಾಗಿ ಕನ್ವರ್ಟ್ ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸಿರ್ತಾರೆ. ಈ ಪ್ರೋಸೆಸ್ ಬಂದ್ಬಿಟ್ಟು ಈಗ BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಬಿ ಖಾತಾ ಸೈಟ್ಸ್ ಗಳನ್ನ ಖಾತಾಗಳಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರೋಸೆಸ್ ಈಗ ಚಾಲ್ತಿಯಲ್ಲಿದೆ. ಇದಕ್ಕೆ ಇವರು ಗೈಡೆನ್ಸ್ ವ್ಯಾಲ್ಯೂ ಇರುತ್ತಲ್ಲ, ಏನ್ SR ವ್ಯಾಲ್ಯೂ ಇರುತ್ತಲ್ಲ, ಆ ಸೈಟಿನ SR ವ್ಯಾಲ್ಯೂ, ಆ ಸೈಟಿನ ಪೂರ್ಣ ಮೊತ್ತಕ್ಕೆ 2% ಆಗಿ ಚಾರ್ಜಸ್ ನ ಮಾಡ್ತಿರ್ತಾರೆ. ಬಿ ಖಾತಾ ಟು ಖಾತಾ ಕನ್ವರ್ಷನ್ಗೆ 2% ಆಫ್ ಗೈಡೆನ್ಸ್ ವ್ಯಾಲ್ಯೂಗೆ ಚಾರ್ಜಸ್ ನ ಮಾಡ್ತಿರ್ತಾರೆ. ನೋಡಿ, ನಿಮ್ಮ ಸೈಟ್ ನ ಬೆಲೆ 60 ಲಕ್ಷ ಇದ್ದಲ್ಲಿ ಆ 60 ಲಕ್ಷಕ್ಕೆ 10% ಬಂದ್ಬಿಟ್ಟು 6 ಲಕ್ಷ ಆಗುತ್ತೆ. 1% ಬಂದ್ಬಿಟ್ಟು 60,000 ಆಗುತ್ತೆ. 2% ಅಂದ್ರೆ 1,20,000. ಒಂದು ಯಾವುದೋ ಏರಿಯಾದಲ್ಲಿ ನಿಮ್ಮ ಸೈಟ್ ನ ಬೆಲೆ 60 ಲಕ್ಷ ಇತ್ತಂದ್ರೆ ಕನ್ವರ್ಷನ್ ಫೀ ಬಂದ್ಬಿಟ್ಟು 1,20,000 ಆಗಿರುತ್ತೆ. ಇದು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಆಸುಪಾಸು ಇರುತ್ತೆ. ಬೇರೆ ಚಾರ್ಜಸ್ ಗಳನ್ನೆಲ್ಲ ಹಾಕ್ತಿದ್ದಾರೆ. ಹಾಗೆಯೇ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಈ ಪ್ರೋಸೆಸ್ ಇನ್ನು ಚಾಲ್ತಿಗೆ ಬಂದಿಲ್ಲ. ಅಂದ್ರೆ ಬಿ ಖಾತಾ ಟು ಖಾತಾ ಕನ್ವರ್ಷನ್ ಪ್ರೋಸೆಸ್ ಇನ್ನು ಚಾಲ್ತಿಯಲ್ಲಿ ಬಂದಿಲ್ಲ. ನೋಡಿ, ಒಂದು ಲಾಕ್ ನ ಇಟ್ಟಿದ್ದಾರೆ. ಹೇಗಪ್ಪ ಅಂದ್ರೆ, ನೀವೊಂದು ಸೈಟ್ ನ ಪರ್ಚೇಸ್ ಮಾಡಿರ್ತೀರಾ, ನೀವೊಬ್ರು ಸಿಂಗಲ್ ಪಾರ್ಟಿ ಒಂದು ಸೈಟ್ ನ ಪರ್ಚೇಸ್ ಮಾಡಿರ್ತೀರಾ. ನೀವು ಒಂದು ಸೈಟ್ ನ ಕನ್ವರ್ಷನ್ಗೆ 2% ಆಫ್ ಗೈಡೆನ್ಸ್ ವ್ಯಾಲ್ಯೂ ನೀವು ಕಟ್ಟಬೇಕಾಗುತ್ತೆ. ಈಗ ಪ್ರೆಸೆಂಟ್ ಇರೋದು ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಎಷ್ಟು ಫಿಕ್ಸ್ ಮಾಡ್ತೀರಾ ಅಂತ ಯಾವುದೇ ಏನು ಅಧಿಕೃತ ಮಾಹಿತಿಗಳು ಹೊರಬಿದ್ದಿಲ್ಲ. 2% ಗೈಡೆನ್ಸ್ ವ್ಯಾಲ್ಯೂನ ಪೇ ಮಾಡಬೇಕಾಗುತ್ತೆ. ಒಬ್ಬ ಸೈಟ್ ಹೊಂದಿರೋರು ಒಂದು ಸೈಟ್ ಕನ್ವರ್ಷನ್ಗೆ ಬಿ ಖಾತಾ ಟು ಖಾತಾ ಕನ್ವರ್ಷನ್ಗೆ 2% ಗೈಡೆನ್ಸ್ ವ್ಯಾಲ್ಯೂನ ಪೇ ಮಾಡಬೇಕಾಗುತ್ತೆ. ಹಾಗೆ ಯೋಚನೆ ಮಾಡಿ, ಒಬ್ಬ ಡೆವಲಪರ್ ಅವನ ಹತ್ರ 60 ಸೈಟ್ ಇರುತ್ತೆ. ಆ 60 ಸೈಟ್ಗೂ ಅವರು ಪೇ ಮಾಡಬೇಕಾಗುತ್ತೆ. ಅದಕ್ಕೇನೆ ಪ್ರಾಪರ್ ಅಪ್ರೂವಲ್ಸ್ ತಗೊಂಡು
ಬಿ ಖಾತಾ ಸೈಟ್ಸ್ ಗಳನ್ನ ಸೇಲ್ ಮಾಡೋ ಬದಲಾಗಿ ಪ್ರಾಪರ್ ಅಪ್ರೂವಲ್ಸ್ ಗಳನ್ನ ತಗೊಂಡು ಎ ಖಾತಾ ಸೈಟ್ಸ್ ಗಳನ್ನ ಸೇಲ್ ಮಾಡಿ ಅಂತ ಇವರು ಇಂಡೈರೆಕ್ಟ್ ಆಗಿ ಅಲ್ಲ ಡೈರೆಕ್ಟ್ ಆಗಿನೇ ಹೇಳ್ತಾ ಇದಾರೆ. ಈಗ 60 ಸೈಟ್ಸ್ ಗಳನ್ನ ಸೇಲ್ ಮಾಡ್ಬೇಕಂದ್ರೆ ಅವ್ರಿಗೆ ಈ ಖಾತಾ ಬೇಕು. ಈ ಖಾತಾ ಬೇಕು ಅಂದ್ರೆ ನೀವು ಒಂದು ಬಿ ಖಾತಾ ಸೈಟ್ಸ್ ಗಳನ್ನ ಎ ಖಾತಾ ಕನ್ವರ್ಟ್ ಮಾಡ್ಲಿಕ್ಕೆ ಗೈಡೆನ್ಸ್ ವ್ಯಾಲ್ಯೂನ ಪೇ ಮಾಡಬೇಕಾಗುತ್ತೆ, ಅಥವಾ ನೀವು ಲೇಔಟ್ ಫಾರ್ಮೇಶನ್ ಮಾಡೋ ಟೈಮಲ್ಲಿ ನಿಮ್ಮ ಪ್ರಾಧಿಕಾರ ಯಾವ್ಯಾವ ಪ್ರಾಧಿಕಾರಗಳಲ್ಲಿ ಇನ್ವಾಲ್ವ್ ಆಗುತ್ತಲ್ಲ ಆ ಪ್ರಾಧಿಕಾರಗಳಿಂದ ಪ್ರಾಪರ್ ಅಪ್ರೂವಲ್ಸ್ ತಗೊಂಡು ನೀವು ಲೇಔಟ್ ಫಾರ್ಮೇಶನ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಈಗ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಯಾವುದೇ ಸೈಟ್ ಗಳನ್ನ ರಿಜಿಸ್ಟರ್ ಮಾಡ್ಬೇಕಂದ್ರೆ ಈ ಖಾತಾ ಈಸ್ ಮ್ಯಾಂಡೇಟರಿ. ಹಾಗಾಗಿ ನೀವು ಯಾವುದೇ ಬಿ ಖಾತಾ ಸೈಟ್ಸ್ ಗಳನ್ನ ತಗೋತಾ ಇದ್ರೆ ಆ ಬಿ ಖಾತಾ ಸೈಟ್ಸ್ ಗಳಿಗೆ ಈ ಖಾತಾ ಇತ್ತು ಅಂದ್ರೆ ಮಾತ್ರ ಆ ಸೈಟ್ಸ್ ಗಳನ್ನ ತಗೊಳ್ಳಿ. GPA ಮಾಡ್ಕೊಡ್ತೀವಿ ಇನ್ನೊಂದು ಮಾಡ್ಕೊಡ್ತೀವಿ ಅಂದ್ರೆ ದಯವಿಟ್ಟು ಆ ಸೈಟ್ಸ್ ಗಳ ಬಗ್ಗೆ ನೀವು ಯೋಚನೆ ಕೂಡ ಮಾಡಕ್ ಹೋಗ್ಬೇಡಿ. ನೀವು ನೋಡಿ, ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡಲ್ಲಿ ನೀವು ಒಂದು ಸೈಟ್ ತಗೋಬೇಕು, ಆ ಸೈಟ್ ಅಲ್ಲಿ ಒಂದು ಮನೆ ಕಟ್ಟಬೇಕು ಅನ್ಕೊಂಡಿರೋರು ಈ ತರ GPA ಇನ್ನೊಂದು ಮಾಡ್ಕೊಂಡು ಮುಂದಿನ ಕಷ್ಟಕರ ಪರಿಸ್ಥಿತಿಗಳಿಗೆ ಸಿಗಾಕೊಳ್ಬೇಡಿ ಅನ್ನೋದೇ ಈ ವಿಡಿಯೋನ ಒಂದು ಉದ್ದೇಶ ಆಗಿರುತ್ತೆ. ಇವತ್ತಿನ ಈ ವಿಡಿಯೋನ ಒಂದು ಉದ್ದೇಶ ಆಗಿರುತ್ತೆ. ನಾನೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ನ ಕೊಡ್ತೀನಿ ನಿಮಗೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಲೇಔಟ್ ನ ಫಾರ್ಮೇಶನ್ ಮಾಡಿರ್ತಾರೆ. ಆ ಲೇಔಟ್ ಅನ್ನ ಎಲ್ರಿಗೂ ಅಲಾಟ್ಮೆಂಟ್ ಕೂಡ ಆಗೋಗಿರುತ್ತೆ. ಅಲಾಟ್ಮೆಂಟ್ ಆಗಿ 8 ರಿಂದ 9 ತಿಂಗಳಾಗಿದೆ, ಇವತ್ತಿಗೂ ಕೂಡ ಆ ಸೈಟ್ಸ್ ಗಳನ್ನ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ. ಏನಕ್ಕೆ ಅಂದ್ರೆ ಆ ಸೈಟ್ಸ್ ಗಳಿಗೆ ಇನ್ನು ಖಾತಾ ಪ್ರೋಸೆಸ್ ಅಲ್ಲಿ ಇದೆ. ಕೆಲವು ಸೈಟ್ಸ್ ಗಳಿಗೆ ಖಾತಾ ಬಂದಿದೆ, ಇನ್ನು ಕೆಲವು ಸೈಟ್ಸ್ ಗಳಿಗೆ ಖಾತಾ ಬಂದಿಲ್ಲ. ನಾನು ಮುಂಚೆನೆ ಹೇಳಿದ್ದೆ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸೈಟ್ಸ್ ಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಈ ಖಾತಾ ಈಸ್ ಮ್ಯಾಂಡೇಟರಿ. ಹಾಗಾಗಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರೇ ಒದ್ದಾಡ್ತಿದ್ದಾರೆ. ಅಂತದ್ರಲ್ಲಿ ಯಾವುದೋ ಒಬ್ಬ ಪ್ರೈವೇಟ್ ಪಾರ್ಟಿ ಬಂದ್ಬಿಟ್ಟು ನಮ್ಮ ಹತ್ರ ಲ್ಯಾಂಡ್ ಡೆವಲಪ್ ಮಾಡಿದೀವಿ, ನಮ್ಮ ಹತ್ರ DC ಕನ್ವರ್ಷನ್ ಸೈಟ್ಸ್ ಗಳಿದೆ, ಬಿ ಖಾತಾ ಸೈಟ್ಸ್ ಗಳಿದೆ, ಈಗ ಸದ್ಯಕ್ಕೆ ಖಾತೆಗಳು ಬಂದಿಲ್ಲ, ಮುಂದೆ ಖಾತೆಗಳು ಬರುತ್ತೆ, ಈಗ GPA ಮಾಡ್ಕೊಳ್ಳಿ ಅಂತ ಯಾರೋ ಆಮಿಷ ಹೊಡ್ತಾ ಇದ್ರೆ ಅಂತವರ ಸೈಟ್ಸ್ ಗಳನ್ನ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ಖಾತಾ ಇರ್ತಕ್ಕಂಥ ಯಾವುದೇ ಸೈಟ್ಸ್ ಆಗಿರ್ಬೋದು, ಬಿ ಖಾತಾ ಆಗಿರ್ಬೋದು ಅಥವಾ ಈ ಖಾತಾ, ಆ ಸೈಟ್ಸ್ ಗಳಿಗೆ ಖಾತಾ ಇದ್ದಲ್ಲಿ ಅಂತ ಸೈಟ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.